ನಂಜನಗೂಡು ತಾಲೂಕು ಕಚೇರಿಯಲ್ಲಿ ತಾರಕಕ್ಕೇರಿರುವ ಲಂಚಾವತಾರ ಮತ್ತು ಹಣವಾಕ ಅಧಿಕಾರಿಗಳ ಸುಲಿಗೆಯ ವಿರುದ್ಧ ಅನ್ನದಾತರು ಭೀಕರವಾಗಿ ರೊಚ್ಚಿಗೆದ್ದಿದ್ದಾರೆ. ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯಾಧ್ಯಕ್ಷ ವಿದ್ಯಾಸಾಗರ್ ಸಿಂಧುವಳ್ಳಿ ಸತೀಶ್, ಇಮಾವು ರಘು ಹಾಗೂ ತಾಲೂಕು ಅಧ್ಯಕ್ಷ ಸೂರಳ್ಳಿ ಮಹದೇವ ನಾಯ್ಕ ನೇತೃತ್ವದಲ್ಲಿ ನೂರಾರು ರೈತರು ಒಟ್ಟಾಗಿ ಹಮ್ಮಿಕೊಂಡಿದ್ದ ಐತಿಹಾಸಿಕ ಬಾರ್ಕೋಲ್ ಚಳುವಳಿ ಕಪಿಲಾ ನಗರಿಯನ್ನ ನಡುಗಿಸ್ತಾ ಇದೆ. ಇನ್ನು ಅಂಬೇಡ್ಕರ್ ವೃತ್ತದಿಂದ ಎಂಜಿ ರಸ್ತೆಯ ಮೂಲಕ ಮಿನಿ ವಿಧಾನಸೌಧಕ್ಕೆ ಧಾವಿಸಿದ ರೈತರು ಅಧಿಕಾರಿಗಳ ವಿರುದ್ಧ ಚಾವಟಿ ಬೀಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ತಹಶೀಲ್ದಾರ್ ಕಚೇರಿಗೆ ನೂತನ ಅಧಿಕಾರಿ ಬಂದು 6 ತಿಂಗಳಾದ್ರೂ ಕೂಡ ರೈತರ ಕೆಲಸವಾಗ್ತಾ ಇಲ್ಲ. ವಂಶವೃಕ್ಷ, ಪಹಣಿ ಹಾಗೂ ಜಮೀನು ದಾಖಲೆಗಳಿಗೆ ಲಂಚ ನೀಡದಿದ್ರೆ ಫೈಲ್ಗಳು ಕದಲೋದಿಲ್ಲ. ಇನ್ನು 16 ವರ್ಷಗಳಿಂದ ಇಲ್ಲೇ ಜಾಂಡ ಹುಡ್ಕೊಂಡಿರುವ RI ಹಾಗೂ ವಿಎಗಳು ರೈತರನ್ನ ಲೂಟಿ ಮಾಡ್ತಾ ಇದ್ದಾರೆ ಎಂದು ನಮ್ಮ ಈಡೆನ್ಸ್ ನ್ಯೂಸ್ ಕ್ಯಾಮೆರಾ ಮುಂದೆ ನಾಯಕರು ಗುಡುಕ್ತಾ ಇದ್ದಾರೆ. ಇನ್ನು ಕಬ್ಬಿಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ, ಸಂಪೂರ್ಣ ಸಾಲ ಮನ್ನಾ ಆಗಿಲ್ಲ. ಇನ್ನು ಅಂತರ್ಜಲ ಕುಸಿತಕ್ಕೆ ಪರಿಹಾರ ಹಾಗೂ ನೀರಾವರಿ ಇಲಾಖೆಯ ಭ್ರಷ್ಟಾಚಾರ ಮುಕ್ತಿಗೆ ಒತ್ತಾಯಿಸಿ 11 ಅಂಶಗಳ ಖಡಕ್ ಮನವಿಯನ್ನ ಸಲ್ಲಿಸಲಾಗಿದೆ. ಇನ್ನು ತಕ್ಷಣ ಸುಲಿಗೆ ನಿಲ್ಲದಿದ್ರೆ ತಾಲೂಕು ಕಚೇರಿ ಮುಂಭಾಗ ಅಹೋರಾತ್ರಿ ಧರಣಿ ನಡೆಸೋದಾಗಿ ಅನ್ನದಾತರು ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಸಾವಿರಾರು ಸಂಖ್ಯೆಯ ರೈತರು ಹೊರಡಂತೆ ದೊಡ್ಡ ಪ್ರತಿಭಟನೆ ಕೂಡ ನಡೆಯಿತು. ಈಗಾಗಲೇ ಊಟ ಮಾಡಿ ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ನಾವು 11 ಅಂಶಗಳನ್ನ ಈ ಒಂದು ಪ್ರತಿಭಟನೆ ಹಾಕೊಂಡಿದ್ದೇವೆ. ತಹಸೀಲ್ದಾರ್ ಕಚೇರಿಯಲ್ಲಿ ರೈತರಿಗೆ ಸಿಗಬೇಕಾದಂತಹ ಸೌಲಭ್ಯಗಳು ಸಿಗ್ತಾ ಇಲ್ಲ, ರೈತರನ್ನ ಅಲಿಸುವಂತ ಕೆಲಸ ಆಗ್ತಾ ಇದೆ. ರೈತರಿಗೆ ಗೌರವ ಕೊಟ್ಟು ಕೆಲಸ ಮಾಡೋದನ್ನ ಕಲ್ತ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಾಲೂಕು ಆಡಳಿತಕ್ಕೆ ಬುದ್ಧಿ ಹೇಳುವಂಥ ಕೆಲಸ ಕೂಡ ಮಾಡಿರೋಂಥದ್ದು. ಮತ್ತೆ ತಾಲೂಕಿನಲ್ಲಿ 5 ಹೋಬಳಿಗಳಿದೆ: ಕಸಬಾ, ಹುಲ್ಲಳ್ಳಿ, ಮತ್ತು ಚಿಕ್ಕನಚಿತ್ರ, ನಮ್ಮ ಬಿಳಿಗೆರೆ ಮತ್ತು ಕೌಲಂದಲ್ಲಿ. ಹುಲ್ಲಳ್ಳಿ, ಕೌಲಂದೆ, ಕಸಬಾ ಹೋಬಳಿನಲ್ಲಿ ನೀರಾವರಿ ಆಗಿಲ್ಲ. ಚಿಕ್ಕನಚಿತ್ರ ಮತ್ತು ನಮ್ಮ ಬಿಳಿಗೆರೆ ಹೋಬಳಿ ಭಾಗ ಸಹ ನೀರಾವರಿ ಆಗಿದ್ರು ಕೂಡ ಸಾಕಷ್ಟು ಹಳ್ಳಿಗಳಲ್ಲಿ ನೀರಿಲ್ಲ. ಸಾಕಷ್ಟು ಜೂನ್ ಕಳೆದು ಕೂಡ ಮಳೆ ಬಂದಿಲ್ಲ. ಅಂತರ್ಜಲ ಸಂಪೂರ್ಣವಾಗಿ ಬರ್ತೋಗಿಲ್ಲ. ಹಸಿರು ಸೇನೆ ನೇತೃತ್ವದಲ್ಲಿ, ದಲಿತ ಸಂಘಟನೆ ಮತ್ತು ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಇವತ್ತು ಸಾವಿರಾರು ಸಂಖ್ಯೆಯ ರೈತರು ಹೊರಡಂತೆ ದೊಡ್ಡ ಪ್ರತಿಭಟನೆ ಕೂಡ ನಡೆಯಿತು. ಈಗಾಗಲೇ ಊಟ ಮಾಡಿ ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ನಾವು 11 ಅಂಶಗಳನ್ನ ಈ ಒಂದು ಪ್ರತಿಭಟನೆ ಹಾಕೊಂಡಿದ್ದೇವೆ. ತಹಸೀಲ್ದಾರ್ ಕಚೇರಿಯಲ್ಲಿ ರೈತರಿಗೆ ಸಿಗಬೇಕಾದಂತಹ ಸೌಲಭ್ಯಗಳು ಸಿಗ್ತಾ ಇಲ್ಲ, ರೈತರನ್ನ ಅಲಿಸುವಂತ ಕೆಲಸ ಆಗ್ತಾ ಇದೆ. ರೈತರಿಗೆ ಗೌರವ ಕೊಟ್ಟು ಕೆಲಸ ಮಾಡೋದನ್ನ ಕಲ್ತ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಾಲೂಕು ಆಡಳಿತಕ್ಕೆ ಬುದ್ಧಿ ಹೇಳುವಂತ ಕೆಲಸ ಕೂಡ